ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 1061 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 26 ಫೆಬ್ರವರಿ 2026. ಇವತ್ತಿನ ಅಪ್ಡೇಟ್ಸ್ನ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸಂಸತ್ತು ಒಂದು ರಾಜ್ಯದ ಹೆಸರು, ಗಡಿಗಳು ಅಥವಾ ಪ್ರದೇಶವನ್ನು ಬದಲಾಯಿಸಬಹುದು? ಅಂಡರ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಪಾರ್ಲಿಮೆಂಟ್ ಆಲ್ಟರ್ ದಿ ನೇಮ್, ಬೌಂಡ್ರಿ ಆರ್ ಏರಿಯಾ ಆಫ್ ಅ ಸ್ಟೇಟ್? ಸೊ ಒಂದು ರಾಜ್ಯದ ಹೆಸರಾಗಿರ್ಬೋದು, ಬೌಂಡ್ರಿ ಆಗಿರ್ಬೋದು ಅಥವಾ ವಿಸ್ತೀರ್ಣವಾಗಿರ್ಬೋದು, ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಅಧಿಕಾರವನ್ನು ನಮ್ಮ ಸಂವಿಧಾನ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ನೀಡಲಾಗಿರುತ್ತೆ. ಅದು ಯಾವ ಆರ್ಟಿಕಲ್ನ ಅಡಿಯಲ್ಲಿ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆರ್ಟಿಕಲ್ 3 ಅಥವಾ ವಿಧಿ 3ರ ಅಡಿಯಲ್ಲಿ ಈ ಒಂದು ಬದಲಾವಣೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಬದಲಾವಣೆ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಈಗ ಯೂನಿಯನ್ ಕ್ಯಾಬಿನೆಟ್, ಕೇಂದ್ರ ಸಚಿವ ಸಂಪುಟ ಕೇರಳವನ್ನು ಕೇರಳಂ ಎಂದು ಬದಲಾವಣೆ ಮಾಡ್ತಕ್ಕಂಥ ಈ ಒಂದು ಕೇರಳದ ಒಂದು ಪ್ರಸ್ತಾಪನೆ ಏನಿರುತ್ತೆ, ಸೊ ಅದನ್ನು ಈಗ ಅನುಮೋದನೆ ಮಾಡಿರ್ತಕ್ಕಂಥ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ನಾವು ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದಿ ಪ್ರಪೋಸಲ್. ಸೊ ಆ ಒಂದು ಪ್ರಸ್ತಾವನೆ ಏನಿರುತ್ತೆ ಅದಕ್ಕೆ ಕೇಂದ್ರ ಸಚಿವ ಸಂಪುಟದ ವತಿಯಿಂದ ಅನುಮೋದನೆಯನ್ನು ನೀಡಲಾಗಿರುತ್ತೆ. ಸೊ ಈ ಒಂದು ಅನುಮೋದನೆಯ ಪ್ರಕಾರ ಕೇರಳವನ್ನು ಕೇರಳಂ ಅಂತ ಬದಲಾವಣೆ ಮಾಡ್ತಕ್ಕಂಥದ್ದು. ಸೊ ಇದು ಅವರ ಕಲ್ಚರಲ್ ಮತ್ತು ಲಿಂಗ್ವಿಸ್ಟಿಕ್ ಐಡೆಂಟಿಟಿ, ಕೇರಳದ ಸಾಂಸ್ಕೃತಿಕ ಮತ್ತು ಭಾಷಾ ಗುರುತನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಬದಲಾವಣೆಯನ್ನು ಈಗ ಕೇರಳ ಸರ್ಕಾರ ಮಾಡಿಕೊಂಡಿರುತ್ತೆ. ಸೊ ಏನಿದರ ಬ್ಯಾಕ್ಗ್ರೌಂಡ್ ಅಂತ ನಾವಿಲ್ಲಿ ನೋಡೋದಾದರೆ, ಮೊದಲ ಬಾರಿಗೆ ಕೇರಳ ಲೆಜಿಸ್ಲೇಟಿವ್ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಅಂದರೆ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗುತ್ತೆ. ಸೊ ಈ ಒಂದು ನಿರ್ಣಯದ ಪ್ರಕಾರ ಅವರು ಸೆಂಟ್ರಲ್ ಗೌರ್ಮೆಂಟನ್ನು ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದರೆ ಯಾವುದೇ ಒಂದು ಹೆಸರನ್ನು ಬದಲಾವಣೆ ಮಾಡಿದಾಗ ಕೇಂದ್ರ ಸರ್ಕಾರದ ಒಂದು ಅಂಗೀಕಾರ ಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಕೇರಳದ ವಿಧಾನಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡಿದ ನಂತರ ಸೊ ಆ ಪ್ರಪೋಸಲ್ ಅಥವಾ ರಿಕ್ವೆಸ್ಟನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗುತ್ತೆ. ಆ್ಯಂಡ್ ರೆಸಲ್ಯೂಷನ್ ಏಮ್ಡ್ ಅಟ್ ಅಲೈನಿಂಗ್ ದಿ ಇಂಗ್ಲೀಷ್ ನೇಮ್ ವಿತ್ ಮಲಯಾಳಂ ಯೂಸೇಜ್, ಅಂದರೆ ಆ ಒಂದು ಮಲಯಾಳಂ ಯೂಸೇಜ್ಗೆ ಅನುಗುಣವಾಗಿ ಆ ಹೆಸರನ್ನು ಬದಲಾವಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಬದಲಾವಣೆಯನ್ನು ಮಾಡಿಕೊಳ್ಳಲಾಗಿರುತ್ತೆ. ಇನ್ನು ನಮ್ಮ ಸಂವಿಧಾನ, ನಮ್ಮ ಭಾರತ ದೇಶದ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಲೀಗಲ್ ಪ್ರೋಸೆಸ್ ಅಥವಾ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ರಿಲೆವೆಂಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಂವಿಧಾನಿಕ ನಿಬಂಧನೆಗಳು ಏನು ಅಂತ ನಾವಿಲ್ಲಿ ನೋಡೋದಾದರೆ, ಆರ್ಟಿಕಲ್ 3 ಆಫ್ ದಿ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತ ದೇಶದ ವಿಧಿ 3ರ ಪ್ರಕಾರ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಈ ಕೆಳಗಿನ ಒಂದು ಅಧಿಕಾರಗಳನ್ನು ಹೊಂದಿರುತ್ತೆ. ಮೊದಲನೇದು ಆಲ್ಟರ್ ಸ್ಟೇಟ್ ಬೌಂಡ್ರೀಸ್, ರಾಜ್ಯದ ಗಡಿಗಳನ್ನು ಬದಲಾವಣೆ ಅಥವಾ ಮಾರ್ಪಾಡು ಮಾಡ್ತಕ್ಕಂಥದ್ದು. ಚೇಂಜ್ ಸ್ಟೇಟ್ಸ್ ನೇಮ್ಸ್, ರಾಜ್ಯದ ಹೆಸರುಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಆ ಒಂದು ಆರ್ಟಿಕಲ್ 3ರ ಪ್ರಕಾರ ಪಾರ್ಲಿಮೆಂಟ್ಗೆ ನೀಡಲಾಗಿರುತ್ತೆ. ಇನ್ನು ಪ್ರೊಸೀಜರ್ ಹೇಗಿರುತ್ತೆ, ಈ ಒಂದು ಕಾರ್ಯವಿಧಾನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸ್ಟೇಟ್ ಅಸೆಂಬ್ಲಿ ಪಾಸಸ್ ದಿ ರೆಸಲ್ಯೂಷನ್, ರಾಜ್ಯ ವಿಧಾನಸಭೆಯಲ್ಲಿ ಆ ನಿರ್ಣಯವನ್ನು ಅಂಗೀಕಾರ ಮಾಡಲಾಗುತ್ತೆ. ಪ್ರಪೋಸಲ್ ವಿಲ್ ಬಿ ಸೆಂಟ್ ಟು ದಿ ಸೆಂಟರ್, ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಲಾಗುತ್ತೆ. ಸೊ ಯೂನಿಯನ್ ಕ್ಯಾಬಿನೆಟ್ ಅದಕ್ಕೆ ಅಪ್ರೂವಲ್ ಅಥವಾ ಕೇಂದ್ರ ಸಚಿವ ಸಂಪುಟ ಅದಕ್ಕೆ ಅನುಮೋದನೆ ನೀಡಬೇಕಾಗಿರುತ್ತೆ. ಇಷ್ಟಕ್ಕೆ ಲಾಸ್ಟ್ ಆಗಲ್ಲ, ಇದಾದ ನಂತರ ಬಿಲ್ ವಿಲ್ ಬಿ ಇಂಟ್ರಡ್ಯೂಸ್ಡ್ ಇನ್ ದ ಪಾರ್ಲಿಮೆಂಟ್. ಸೊ ಈ ಒಂದು ಬಿಲ್ಲನ್ನು ಸಂಸತ್ತಿನಲ್ಲಿ ಈ ಒಂದು ಮಸೂದೆಯನ್ನು ಮಂಡಿಸಲಾಗುತ್ತೆ. ಸಂಸತ್ತಿನಲ್ಲಿ ಮಸೂದೆ ಅಂಗೀಕಾರ ಆದ ನಂತರ ಪಾರ್ಲಿಮೆಂಟ್ ಈ ಒಂದು ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿಯನ್ನು ಅಂಗೀಕಾರ ಮಾಡುತ್ತೆ. ಸೊ ಅದಾದ ನಂತರ ಅಂತಿಮವಾಗಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಅದಕ್ಕೆ ಅಂಗೀಕಾರವನ್ನು ಕೊಟ್ಟ ನಂತರ ಅಧಿಕೃತವಾಗಿ ಕೇರಳಂ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಸಿಮಿಲರ್ ನೇಮ್ ಚೇಂಜಸ್ ನಮ್ಮ ಭಾರತ ದೇಶದಲ್ಲಿ ಇದೇ ರೀತಿ ಮರುನಾಮಕರಣ ಆಗಿರ್ತಕ್ಕಂಥ ಇನ್ನೂ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಮೆಡ್ರಾಸನ್ನು ತಮಿಳ್ನಾಡು ಅಂತ ಚೇಂಜ್ ಮಾಡಿರ್ತಾರೆ, ಒರಿಸ್ಸಾ ಒಡಿಶಾ ಆಗಿರುತ್ತೆ, ಬಾಂಬೆ ಮುಂಬೈ,
ಕೋಲ್ಕತ್ತಾ ಆಗಿರುತ್ತೆ. ಅಲಹಾಬಾದನ್ನು ಪ್ರಯಾಗರಾಜ್ ಆಗಿ ಕನ್ವರ್ಟ್ ಮಾಡಲಾಗಿರುತ್ತೆ. ಇವೆಲ್ಲ ಹಿಂದೆ ಆಗಿರ್ತಕ್ಕಂಥ ಬದಲಾವಣೆಗಳಾಗಿರ್ತವೆ. ಇನ್ನು ಆರ್ಟಿಕಲ್ 3 ಬಗ್ಗೆ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಸೊ ಇದು ಪಾರ್ಟ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್, ನಮ್ಮ ಒಂದು ಸಂವಿಧಾನದ ಭಾಗ 1ರಲ್ಲಿ ಆರ್ಟಿಕಲ್ 3ಯನ್ನು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು. ಇಟ್ ಡೀಲ್ಸ್ ವಿತ್ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್, ಅಂದರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರಚನೆಯ ಬಗ್ಗೆ ವ್ಯವಹರಿಸ್ತಕ್ಕಂಥ ಒಂದು ವಿಧಿಯಾಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇನ್ನು ಆರ್ಟಿಕಲ್ 3 ಎಂಪವರ್ಸ್ ಪಾರ್ಲಿಮೆಂಟ್. ಆರ್ಟಿಕಲ್ 3ನ ಅನ್ವಯ ಇದು ಸಂಸತ್ತಿಗೆ ಟೆರಿಟೋರಿಯಲ್ ಚೇಂಜಸ್, ಅಂದರೆ ಪಾರ್ಲಿಮೆಂಟ್ ಕಾನೂನುಗಳನ್ನು ಮಾಡುವ ಮುಖಾಂತರ ಪ್ರಾದೇಶಿಕ ಬದಲಾವಣೆ, ಅಂದರೆ ಆ ಒಂದು ಪ್ರಾಂತ್ಯಗಳು ಅಥವಾ ಟೆರಿಟೋರಿಗಳನ್ನು ಅವರು ಬದಲಾವಣೆ ಮಾಡ್ಬೋದಾಗಿರುತ್ತೆ. ಸೊ ಒಂದು ಹೊಸ ಸ್ಟೇಟನ್ನು, ಹೊಸ ರಾಜ್ಯವನ್ನು ಕೂಡ ಅವರು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಆ್ಯಂಡ್ ಇನ್ಕ್ರೀಸ್ ಏರಿಯಾ ಆಫ್ ಎನಿ ಸ್ಟೇಟ್, ಯಾವುದೇ ಒಂದು ರಾಜ್ಯದ ವಿಸ್ತೀರ್ಣವನ್ನು ಅವರು ಹೆಚ್ಚು ಮಾಡ್ಬೋದಾಗಿರುತ್ತೆ, ಕಡಿಮೆನೂ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಡಿಮಿನಿಷ್ ಏರಿಯಾ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಕಡಿಮೆ ಕೂಡ ಮಾಡ್ಬೋದಾಗಿರುತ್ತೆ. ಆಲ್ಟರ್ ಬೌಂಡ್ರೀಸ್ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ಗಡಿಗಳನ್ನು ಕೂಡ ಅವರು ಮಾರ್ಪಾಡನ್ನು ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿರುತ್ತೆ, ಅಥವಾ ಆರ್ಟಿಕಲ್ 3ರ ಪ್ರಕಾರ ನೀಡಲಾಗಿರುತ್ತೆ. ಸೊ ಹಾಗಿದ್ರೆ ಪ್ರೊಸೀಜರ್ ಏನು? ಆರ್ಟಿಕಲ್ 3ಅನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಯವಿಧಾನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಇಂಟ್ರೊಡಕ್ಷನ್ ಆಫ್ ಬಿಲ್. ಸೊ ಮೊದಲು ಮಸೂದೆಯನ್ನು ಸ್ಟೆಪ್ 1ನಲ್ಲಿ ಅವರು ಪರಿಚಯ ಮಾಡಬೇಕಾಗಿರುತ್ತೆ. ಬಿಲ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಓನ್ಲಿ ಆನ್ ಪ್ರಯರ್ ರೆಕಮೆಂಡೇಶನ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳ ಪೂರ್ವ ಶಿಫಾರಸ್ಸಿನೊಂದಿಗೆ ಮಾತ್ರ ಆ ಒಂದು ಮಸೂದೆಯನ್ನು ಮಂಡಿಸ್ತಕ್ಕಂಥ ಅವಕಾಶವನ್ನು ನೀಡಲಾಗಿರುತ್ತೆ. ಇನ್ನು ಸ್ಟೆಪ್ 2ಗೆ ಬಂದಾಗ, ರೆಫರೆನ್ಸ್ ಟು ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗದ ಉಲ್ಲೇಖವನ್ನು ಮಾಡಲಾಗುತ್ತೆ. ಪ್ರೆಸಿಡೆಂಟ್ ರೆಫರ್ಸ್ ದ ಬಿಲ್ ಟು ಕನ್ಸರ್ನ್ ಸ್ಟೇಟ್ ಲೆಜಿಸ್ಲೇಚರ್. ಸೊ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಅದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೋ ಆ ರಾಜ್ಯಕ್ಕೆ ಅವರೇನು ಮಾಡ್ತಾರಂದರೆ ಮಸೂದೆಯನ್ನು ಸಂಬಂಧಪಟ್ಟ ರಾಜ್ಯಕ್ಕೆ ಅಥವಾ ಒಂದು ರಾಜ್ಯದ ಶಾಸಕಾಂಗಕ್ಕೆ ಉಲ್ಲೇಖವನ್ನು ಮಾಡಲಾಗುತ್ತೆ. ಸ್ಟೇಟ್ ಮಸ್ಟ್ ಎಕ್ಸ್ಪ್ರೆಸ್ ಇಟ್ಸ್ ವ್ಯೂಸ್ ವಿತ್ ಇನ್ ಸ್ಪೆಸಿಫಿಕ್ ಟೈಮ್. ಸೊ ರಾಜ್ಯಗಳು ಆ ಒಂದು ತಮ್ಮ ಅಭಿಪ್ರಾಯಗಳನ್ನು ಒಂದು ನಿರ್ದಿಷ್ಟ ಸಮಯದೊಳಗೆ ಆ ರಾಜ್ಯ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿರುತ್ತೆ. ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟ್ ಒಳಗೆ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅಂದರೆ, ಸ್ಟೇಟ್ಸ್ ಒಪಿನಿಯನ್ ಇಸ್ ನಾಟ್ ಬೈಂಡಿಂಗ್. ಇವಾಗ ರಾಜ್ಯ ಏನೋ ತನ್ನ ಒಂದು ಒಪಿನಿಯನನ್ನು ಕೊಡುತ್ತೆ, ಸೊ ಅದು ಕಡ್ಡಾಯವಾಗಿ ಕೇಂದ್ರ ಸರ್ಕಾರ ಅದನ್ನು ಪಾಲಿಸಬೇಕು ಅಂತ ಯಾವುದೇ ಬದ್ಧತೆ ಇರೋದಿಲ್ಲ ಅಥವಾ ಅದು ಬೈಂಡಿಂಗ್ ಆಗಿರೋದಿಲ್ಲ. ಪಾರ್ಲಿಮೆಂಟ್ ಕ್ಯಾನ್ ಪ್ರೊಸೀಡ್ ಈವನ್ ಇಫ್, ಸಂಸತ್ತು ಈ ಕೆಳಗಿನ ಸಂದರ್ಭಗಳಲ್ಲೂ ಕೂಡ ತನ್ನು ಮುಂದುವರಿಯಬಹುದಾಗಿರುತ್ತೆ. ಯಾವ ಸಂದರ್ಭಗಳಲ್ಲಿ? ಸ್ಟೇಟ್ ರಿಜೆಕ್ಟ್ಸ್, ಅಂದರೆ ಕೇಂದ್ರ ಸರ್ಕಾರ ಏನೋ ಪ್ರಪೋಸ್ ಮಾಡಿರುತ್ತೆ, ಬಟ್ ಅದಕ್ಕೆ ರಾಜ್ಯ ಸರ್ಕಾರ ತಿರಸ್ಕರಿಸಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನು ಮುಂದುವರಿಸಬಹುದಾಗಿರುತ್ತೆ. ಸ್ಟೇಟ್ ಸಜೆಸ್ಟ್ ಚೇಂಜಸ್, ರಾಜ್ಯ ಸರ್ಕಾರ ಕೆಲವೊಂದು ಮಾರ್ಪಾಡುಗಳನ್ನು ಬಯಸಿದ್ದರೂ ಕೂಡ ಅದನ್ನು ಇಗ್ನೋರ್ ಮಾಡ್ಬೋದಾಗಿರುತ್ತೆ. ಸ್ಟೇಟ್ ಡಸ್ ನಾಟ್ ರೆಸ್ಪಾಂಡ್, ಸೊ ಅವ್ರಿಗೆ ಒಂದು ಲಿಮಿಟೆಡ್ ಟೈಮನ್ನು ಕೊಟ್ಟಿರ್ತಾರೆ, ಆ ಸೀಮಿತ ಅವಧಿಯಲ್ಲಿ ಅವರು ರೆಸ್ಪಾಂಡ್ ಮಾಡದಿದ್ದರೂ ಕೂಡ ಪಾರ್ಲಿಮೆಂಟ್ ಮುಂದುವರಿಸ್ತಕ್ಕಂಥ ಒಂದು ಅಧಿಕಾರವನ್ನು ನೀಡಲಾಗಿರುತ್ತೆ. ಸೊ ಇನ್ನು ಸ್ಟೆಪ್ 3ಅನ್ನು ನಾವು ಪಾರ್ಲಿಮೆಂಟ್ರಿ ಅಪ್ರೂವಲ್ ಅಂತ ಹೇಳ್ತೇವೆ, ಸಂಸತ್ತಿನ ಅನುಮೋದನೆ ಅಂತ ಹೇಳ್ತೇವೆ. ಸಿಂಪಲ್ ಮೆಜಾರಿಟಿ ಇದಕ್ಕೆ ಬೇಕಾಗಿರುತ್ತೆ, ಅಂದರೆ ಸರಳ ಬಹುಮತದೊಂದಿಗೆ ಈ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಲಾಗುತ್ತೆ. ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಡರ್ ಆರ್ಟಿಕಲ್ 368, ಅಂದರೆ ವಿಧಿ 368ರ ಅಡಿಯಲ್ಲಿ ಇದು ಸಾಂವಿಧಾನಿಕ ತಿದ್ದುಪಡಿ ಆಗಿರೋದಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಲಾಸ್ಟ್ ಸ್ಟೆಪ್ಪನ್ನು ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅಂತ ಹೇಳ್ತೇವೆ. ಸೊ ಕೊನೆಯದಾಗಿ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನು ನೀಡಿದ ನಂತರ ಆ ಮಸೂದೆ ಬಿಲ್ ಅಂತಕ್ಕಂಥದ್ದು ಆ್ಯಕ್ಟ್ ಅಥವಾ ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಸೊ ಇಷ್ಟು ಸ್ಟೆಪ್ಸನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ನೇಚರ್ ಆಫ್ ಪವರ್, ಅಧಿಕಾರದ ಸ್ವರೂಪವನ್ನು ನಾವಿಲ್ಲಿ ನೋಡೋದಾದರೆ, ಪಾರ್ಲಿಮೆಂಟ್ ಹ್ಯಾಸ್ ವೈಡ್ ಆ್ಯಂಡ್ ಓವರ್ ರೈಡಿಂಗ್ ಪವರ್ಸ್, ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸತ್ತು ವ್ಯಾಪಕ ಮತ್ತು ಅತಿಕ್ರಮಣ ಅಧಿಕಾರ. ಅತಿಕ್ರಮಣ ಅಂದರೆ ಸ್ಟೇಟ್ ಏನು ಹೇಳಿದ್ರು ಕೂಡ ಅದನ್ನು ಓವರ್ಲುಕ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿರುತ್ತೆ. ರಿಫ್ಲೆಕ್ಸ್ ಕ್ವಾಸಿ ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಅಥವಾ ಅರೆ ಒಕ್ಕೂಟ ವ್ಯವಸ್ಥೆ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಆ್ಯಂಡ್ ಸ್ಟ್ರಾಂಗ್ ಯೂನಿಟರಿ ಟಿಲ್ಟ್ ಇನ್ ಟೆರಿಟೋರಿಯಲ್ ಮ್ಯಾಟರ್ಸ್, ಅಂದರೆ ಪ್ರಾದೇಶಿಕ ವಿಷಯಗಳು ಬಂದಾಗ ಬಲವಾದ ಏಕೀಕೃತ ಒಲವು, ಯಾಕಂದರೆ ಯಾವುದ್ಯಾವುದು ರಾಜ್ಯಗಳಿಗೆ ತನ್ನ ಇಷ್ಟ ಬಂದಂಗೆ ನಾವು ಮಾಡಿಕೊಂಡಾಗ ಸೊ ಅದೊಂದು ಯೂನಿಲ್ಯಾಟ್ರಲ್ ಸಿಸ್ಟಮ್ ಆಗಿರೋದಿಲ್ಲ. ಸೊ ಅದರಿಂದ ಕೇಂದ್ರಕ್ಕೆ, ಯಾಕಂದರೆ ನಾವು ಒಟ್ಟಿಗೆ ಇರಬೇಕಾಗಿದ್ರೆ ಒನ್ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇರಬೇಕಾಗಿರುತ್ತೆ. ಆ ಒಂದು ಕಾನ್ಸಂಟ್ರೇಷನ್ ಆಫ್ ಪವರ್ ಅಂತಕ್ಕಂಥದ್ದನ್ನು ಈ
ಈ ವಿಷಯದಲ್ಲಿ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಕಡೆಗೆ ಅದು ವಾಲಿರ್ತಕ್ಕಂಥದ್ದು ಅಥವಾ ಟಿಲ್ಟ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ದಿದ್ರೆ ತಮ್ಮ ರಾಜ್ಯಗಳು ತಮಗೆ ಇಷ್ಟ ಬಂದಂಗೆ ಮಾಡಿಕೊಂಡಾಗ ಆ ಒಂದು ರಾಜ್ಯಗಳನ್ನು ಒಂದು ಇಂಟಿಗ್ರೇಟೆಡ್ ಲ್ಯಾಂಡ್ ಆಫ್ ಕಂಟ್ರಿ ಆಗಿ ಮಾಡಲಿಕ್ಕೆ ತುಂಬ ಕಷ್ಟವಾಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಅಂಡ್ ಸ್ಟೇಟ್ಸ್ ಡು ನಾಟ್ ಹ್ಯಾವ್ ವೆಟೋ ಪವರ್ಸ್, ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ರಾಜ್ಯಗಳಿಗೆ ನೀಡಲಾಗಿರೋದಲ್ಲ. ಸೊ ಇವೆಲ್ಲ ಕೂಡ ಪ್ರಮುಖ ಲಕ್ಷಣಗಳಾಗಿ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಆರ್ಟಿಕಲ್ 2ಗೂ ಮತ್ತು ಆರ್ಟಿಕಲ್ 3ಗೂ ಇರೋ ಡಿಫ್ರೆನ್ಸಸ್ ಏನು ಅಂತ ನಾವು ನೋಡೋದಾದರೆ, ಆರ್ಟಿಕಲ್ 2 ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ನ್ಯೂ ಸ್ಟೇಟ್, ಅಂದರೆ ಒಂದು ಹೊಸ ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅಥವಾ ಸ್ಥಾಪನೆ ಮಾಡ್ತಕ್ಕಂಥದ್ದು ವಿಧಿ 2ರಲ್ಲಿ ಬರುತ್ತೆ. ಆರ್ಟಿಕಲ್ 3ಯಲ್ಲಿ ರೀಆರ್ಗನೈಸೇಷನ್ ಆಫ್ ದಿ ಎಕ್ಸಿಸ್ಟಿಂಗ್ ಸ್ಟೇಟ್, ಅಂದರೆ ಆಲ್ರೆಡಿ ಅಲ್ಲಿ ರಾಜ್ಯ ಇದೆ ಅದನ್ನು ಮರು ಸಂಘಟನೆ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ಸನ್ನು ಆರ್ಟಿಕಲ್ 3ಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಎಕ್ಸ್ಟರ್ನಲ್ ಡೈಮೆನ್ಷನ್ ಅಂದರೆ ಬಾಹ್ಯ ಆಯಾಮ ಅನ್ನೋದನ್ನು ನಾವು ಆರ್ಟಿಕಲ್ 2 ಅಲ್ಲಿ ನೋಡ್ಬೋದಾಗಿರುತ್ತೆ. ಆರ್ಟಿಕಲ್ 3 ಈಸ್ ಇಂಟರ್ನಲ್ ಡೈಮೆನ್ಷನ್. ಸೊ ಎಕ್ಸ್ಟರ್ನಲ್ ಡೈಮೆನ್ಷನ್ ಅಂದರೆ ಯಾವುದೋ ಒಂದು ಹೊಸ ಟೆರಿಟರಿಯನ್ನು ನಾವು ಆಕ್ಯುಪೈ ಮಾಡ್ಕೊಂಡಿದ್ದೇವೆ, ವಿಚ್ ವಾಸ್ ನಾಟ್ ದಿ ಪಾರ್ಟ್ ಆಫ್ ಇಂಡಿಯಾ ಬಿಫೋರ್. ಲೈಕ್ ಸಿಕ್ಕಿಮನ್ನು ನಾವು ಸೇರಿಸ್ಕೊಂಡಿರ್ತೇವೆ. ಸಿಕ್ಕಿಮ್ ವಾಸ್ ನಾಟ್ ಪಾರ್ಟ್ ಆಫ್ ಇಂಡಿಯಾ ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್. ಅದನ್ನು ನಾವು ಆರ್ಟಿಕಲ್ 2 ಅಲ್ಲಿ ನೋಡ್ಬೋದಾಗಿರುತ್ತೆ. ಆಲ್ರೆಡಿ ಇಂಡಿಯನ್ ಸ್ಟೇಟ್ ಆಗಿದೆ, ಅದನ್ನು ನಾವು ಮಾರ್ಪಾಡು ಮಾಡ್ತಾ ಇದ್ದೀವಿ ಅಂದರೆ ಅದು ಆರ್ಟಿಕಲ್ 3 ಅಡಿಯಲ್ಲಿ ನಾವು ಕಾಣ್ಬೋದಾಗಿರುತ್ತೆ. ಆ್ಯಂಡ್ ಪಾರ್ಲಿಮೆಂಟರಿ ಲಾ ರಿಕ್ವೈರ್ಡ್, ಎರಡರಲ್ಲೂ ಕೂಡ ಸಾಂವಿಧಾನಿಕ ಕಾನೂನು ಅಗತ್ಯ ಇರತಕ್ಕಂಥದ್ದನ್ನು ನಾವು 2ರಲ್ಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಆಶಾ ಕಿರಣ ಕಾರ್ಯಕ್ರಮದ ಪ್ರಾಥಮಿಕ ಉದ್ದೇಶವೇನು? ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆಶಾ ಕಿರಣ ಪ್ರೋಗ್ರಾಮ್, ಇದು ನಮ್ಮ ಕರ್ನಾಟಕದ ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದರೆ ಮನೆ ಬಾಗಿಲಿಗೆ ಕಣ್ಣಿನ ತಪಾಸಣೆ ಮತ್ತು ಚಿಕಿತ್ಸಾ ಸೇವೆಗಳನ್ನು ಒದಗಿಸ್ತಕ್ಕಂಥದ್ದು. ಅಂದರೆ ಪ್ರೊವೈಡ್ ಡೋರ್ ಸ್ಟೆಪ್ ಐ ಸ್ಕ್ರೀನಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಸರ್ವೀಸಸ್, ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ಮನೆ ಬಾಗಿಲಿಗೆ ಹೋಗಿ ತಪಾಸಣೆ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಶಾ ಕಿರಣ ಅಂತ ಹೇಳ್ತೇವೆ. ಸೊ ಈ ಒಂದು ಆಶಾ ಕಿರಣ ಕಾರ್ಯಕ್ರಮ ಏನಿದೆ ಇದು ಪ್ರಸ್ತುತವಾಗಿ 1.4 ಕೋಟಿ ಜನರನ್ನು ತಲುಪಿರ್ತಕ್ಕಂಥದ್ದು ಈಗ ಸುದ್ದಿಯಾಗಿರುತ್ತೆ. ಸೊ ಆಶಾ ಕಿರಣ ಅಂದರೆ ಐ ಕೇರ್ ಅಟ್ ಯುವರ್ ಡೋರ್ ಸ್ಟೆಪ್ ಅಂತ ಕರಿತೇವೆ. ಅಂದರೆ ನಮ್ಮ ಮನೆ ಬಾಗಿಲುಗಳಲ್ಲಿ ನಮ್ಮ ಕಣ್ಣಿನ ಆರೈಕೆ, ಈ ಒಂದು ಕಾರ್ಯಕ್ರಮವನ್ನು ಆಶಾ ಕಿರಣ ಅಂತ ಹೇಳ್ತೇವೆ. ಸ್ಟೇಟ್ ಗೌರ್ಮೆಂಟ್ ಹೆಲ್ತ್ ಪ್ರೋಗ್ರಾಮ್ ಆಗಿರುತ್ತೆ, ಅಂದರೆ ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಕಾರ್ಯಕ್ರಮ ಇದಾಗಿರುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂತೆ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ಚಿಕಿತ್ಸೆ ಟ್ರೀಟ್ಮೆಂಟ್ ನೀಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶವಾಗಿರುತ್ತೆ. ಡೋರ್ ಟು ಡೋರ್ ಅಪ್ರೋಚನ್ನು ಮಾಡ್ತಾರೆ. ಯಾರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಅಂದರೆ ಹೆಲ್ತ್ ಕೇರ್ ಪರ್ಸನಲ್ ಮತ್ತು ಆಶಾ ವರ್ಕರ್ಸ್, ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ವರ್ಕರ್ಗಳ ಮುಖಾಂತರ ಈ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಕವರ್ಸ್ ಕಾಂಪ್ರಹೆನ್ಸಿವ್ ಐ ಕೇರ್ ಸರ್ವೀಸಸ್, ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂತೆ ಬಹುತೇಕ ಎಲ್ಲ ಸರಳವಾದ ಕಾಯಿಲೆಗಳನ್ನು ಸೊ ಈ ಒಂದು ಪ್ರೋಗ್ರಾಮ್ನ ಅಡಿಯಲ್ಲಿ ಕವರ್ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಪ್ರೋಗ್ರಾಮ್ನಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ ಏನೇನು ಘಟಕಗಳಿರುತ್ತೆ ಅಂದರೆ ಸ್ಕ್ರೀನಿಂಗ್ ಈಸ್ ನಥಿಂಗ್ ಬಟ್ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಇಟ್ ಇನ್ಕ್ಲೂಡ್ಸ್ ಫಾರ್ ಆಲ್ ಏಜ್ ಗ್ರೂಪ್ಸ್, ಯಾವುದೇ ನಿರ್ದಿಷ್ಟವಾದ ವಯಸ್ಸು ಅಂತ ಇರೋದಿಲ್ಲ, ಎಲ್ಲ ವಯೋಮಾನದವರು ಈ ಒಂದು ಕಾರ್ಯಕ್ರಮಕ್ಕೆ ಅರ್ಹರಾಗಿರ್ತಾರೆ. ಆ್ಯಂಡ್ ಟ್ರೈನ್ಡ್ ಹೆಲ್ತ್ ವರ್ಕರ್ಸನ್ನು ಇಲ್ಲಿ ನಾವು ನೋಡ್ಬೋದು, ಯಾಕಂದರೆ ಐ ಈಸ್ ವೆರಿ ಸೆನ್ಸಿಟಿವ್ ಆರ್ಗನ್ ಆಗಿರೋದ್ರಿಂದ ತರಬೇತಿ ಪಡೆದಿರ್ತಕ್ಕಂಥ ಆರೋಗ್ಯ ಕಾರ್ಯಕರ್ತರನ್ನು ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಬಳಸಿಕೊಳ್ಳಲಾಗುತ್ತೆ. ಸೊ ಇದರ ಸೆಕೆಂಡ್ರಿ ಅಸೆಸ್ಮೆಂಟನ್ನು ನಾವು ನೋಡೋದಾದರೆ ರೆಫರಲ್ಸ್ ಮೇಡ್ ಟು ಪ್ರೈಮರಿ ಹೆಲ್ತ್ ಕೇರ್, ಅಂದರೆ ಸಪೋಸ್ ಏನಾದರೂ ಅವರಿಗೆ ಇನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಬೇಕಾಗಿದ್ದರೆ ಆ ಒಂದು ಮನೆಯಲ್ಲೇ ಚಿಕಿತ್ಸೆ ನೀಡ್ತಕ್ಕಂಥ ವ್ಯವಸ್ಥೆಗಳು ಅಥವಾ ಅದಕ್ಕೆ ಇನ್ನು ಸ್ವಲ್ಪ ವ್ಯವಸ್ಥೆಗಳು ಹೆಚ್ಚಾಗಿ ಬೇಕಾಗಿದ್ದಾಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಆ ಒಂದು ಕೇಸ್ಗಳನ್ನು PHCs ಅಂತ ನಾವೇನು ಹೇಳ್ತೇವೆ ಸೊ ಅಲ್ಲಿಗೆ ಅದನ್ನು ಫಾರ್ವರ್ಡ್ ಮಾಡ್ಬೋದಾಗಿರುತ್ತೆ. ಕಾಂಪ್ರಹೆನ್ಸಿವ್ ಆಪ್ಥಾಲ್ಮಾಜಿಕ್ ಎಕ್ಸಾಮಿನೇಷನ್ಸನ್ನು ಮಾಡಲಾಗುತ್ತೆ, ಅಂದರೆ ಸಮಗ್ರ ನೇತ್ರಶಾಸ್ತ್ರೀಯ ಪರೀಕ್ಷೆಗಳನ್ನು ಫರ್ದರ್ ಅವಶ್ಯಕತೆ ಇದ್ದರೆ ಮಾಡಿಸಲಾಗುತ್ತೆ. ಅದು ಕೂಡ ಈ ಕಾರ್ಯಕ್ರಮದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಿದ್ರೆ ಕರೆಕ್ಟಿವ್ ಸರ್ವೀಸಸ್ ಯಾವ್ದ್ಯಾವುದು, ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿಕಿತ್ಸಾ ಸೇವೆಗಳು ಯಾವ್ದ್ಯಾವುದು ಅಂತ ನಾವು ನೋಡೋದಾದರೆ ಫ್ರೀ ಸ್ಪೆಕ್ಟಕಲ್ಸ್ ಟು ದೋಸ್ ನೀಡಿಂಗ್ ದೆಮ್, ಅಂದರೆ ಉಚಿತವಾಗಿ ಕನ್ನಡಕಗಳನ್ನು ಇದರ ಒಂದು ಅಡಿಯಲ್ಲಿ ನೀಡಲಾಗುತ್ತೆ. ಸ್ಪೆಕ್ಟಕಲ್ಸ್ ಡಿಸ್ಪೆನ್ಸ್ಡ್ ಆಫ್ಟರ್ ಕ್ಲಿನಿಕಲ್ ಎವ್ಯಾಲ್ಯೂಷನ್, ಅಂದರೆ ವೈದ್ಯಕೀಯ ಮೌಲ್ಯಮಾಪನವನ್ನು ಮಾಡಿದ ನಂತರ ಈ ಒಂದು ಕನ್ನಡಕಗಳನ್ನು ಅವರಿಗೆ ಉಚಿತವಾಗಿ ವಿತರಿಸಲಾಗುತ್ತೆ. ಅದರ ಜೊತೆಗೆ ಸರ್ಜಿಕಲ್ ಕೇರ್, ಫ್ರೀ ಕ್ಯಾಟರಾಕ್ಟ್ ಸರ್ಜರೀಸ್, ಕ್ಯಾಟರಾಕ್ಟ್ ಅಂದರೆ ಚಾಳೀಸು, ಕಣ್ಣಿನ ಪೊರೆ ಅಂತ ಹೇಳ್ತೇವೆ, ಅದನ್ನು ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು. ಶಸ್ತ್ರಚಿಕಿತ್ಸೆ ಅಂದರೆ ಇದೇನು ದೊಡ್ಡ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಏನೂ ಆಗಿರೋದಿಲ್ಲ, ಈವನ್ ಅನಸ್ತೇಷಿಯಾ ಕೂಡ ಇದಕ್ಕೆ ಬೇಕಾಗಿರೋದಿಲ್ಲ. ಸೊ
ಒಂದು 5 ಮಿನಿಟ್ಸಲ್ಲಿ ಆ ಒಂದು ಕಣ್ಣಿನ ಮಸೂರದ ಮೇಲೆ ಇರ್ತಕ್ಕಂಥ ಪೊರೆಯನ್ನು ರಿಮೂವ್ ಮಾಡ್ತಕ್ಕಂಥದ್ದನ್ನು ಕೂಡ ಉಚಿತವಾಗಿ ಮಾಡುವ ಒಂದು ಕಾರ್ಯಕ್ರಮವಾಗಿರುತ್ತೆ. ಆ್ಯಂಡ್ ಕಂಡಕ್ಟೆಡ್ ಅಟ್ ಗವರ್ನಮೆಂಟ್ ಹಾಸ್ಪಿಟಲ್ಸ್ ಆ್ಯಂಡ್ ಪಾರ್ಟ್ನರ್ ಫೆಸಿಲಿಟೀಸ್, ಸರ್ಕಾರಿ ಆಸ್ಪತ್ರೆಗಳು ಮತ್ತು ಸರ್ಕಾರದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿರತಕ್ಕಂಥ ಒಂದು ಆಸ್ಪತ್ರೆಗಳಲ್ಲಿ ಈ ಒಂದು ಚಿಕಿತ್ಸೆಯನ್ನು ಮಾಡಲಾಗುತ್ತೆ. ಸೊ ಇಂಡಿಯಾ ಜಪಾನ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್, ಭಾರತ ಮತ್ತು ಜಪಾನ್ ನಡುವೆ ಜಂಟಿ ಮಿಲಿಟರಿ ಅಭ್ಯಾಸ, ಇದನ್ನು ನಾವು ಧರ್ಮ ಗಾರ್ಡಿಯನ್ ಅಂತ ಕರಿತೇವೆ. ಸೊ ಇದು ಬೈಲ್ಯಾಟ್ರಲ್ ಆರ್ಮಿ ಎಕ್ಸಸೈಸ್, ನಮ್ಮ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥ ದ್ವಿಪಕ್ಷೀಯ ಸಮರಾಭ್ಯಾಸ ಇದಾಗಿರುತ್ತೆ. ಇದು ಭಾರತ ಮತ್ತು ಜಪಾನ್ ನಡೆಯುತ್ತೆ. ಸೊ ಈ ಬಾರಿ ಇದನ್ನು ನಮ್ಮ ಭಾರತ ದೇಶದ ಉತ್ತರಾಖಂಡದಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದು ಆನ್ಯುಯಲ್, ವಾರ್ಷಿಕವಾಗಿ ನಡೀತಕ್ಕಂಥದ್ದು, ರೆಗ್ಯುಲರ್ ಜಾಯಿಂಟ್ ಮಿಲಿಟರಿ ಟ್ರೈನಿಂಗ್ ಎಕ್ಸಸೈಸ್ ಆಗಿರುತ್ತೆ, ಅಂದರೆ ನಿಯಮಿತವಾಗಿ ನಡೀತಕ್ಕಂಥದ್ದು. ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟ್ ಫೈರ್ಸ್ ಇಂಡಿಜಿನಸ್ ವಿಶೋರಾಟ್ಸ್ ಮಿಸೈಲ್, ಅಂದರೆ ನಮ್ಮ ಭಾರತ ದೇಶ VSHORD-RADS ಈ ಒಂದು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಏನಿದು ಮಿಸೈಲ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಪರೀಕ್ಷೆ ಮಾಡಿರ್ತಕ್ಕಂಥದ್ದು ಪೋಖ್ರಾನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ, ಇದು ಬರ್ತಕ್ಕಂಥದ್ದು ರಾಜಸ್ಥಾನದಲ್ಲಿ. ಸೊ ಇಲ್ಲಿ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್, ಅಂದರೆ ತುಂಬ ದೂರ ಇರ್ತಕ್ಕಂಥ ಟಾರ್ಗೆಟ್ಸನ್ನು ನಾವು ರೀಚ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಹತ್ತಿರವಾಗಿರ್ತಕ್ಕಂಥ ಟಾರ್ಗೆಟ್ಗಳನ್ನು ಇದರಿಂದ ನಾವು ರೀಚ್ ಮಾಡ್ಬೋದಾಗಿರುತ್ತೆ. ಮಲ್ಟಿಪಲ್ ಸಕ್ಸಸ್ಫುಲ್ ಫ್ಲೈಟ್ ಟೆಸ್ಟ್ಗಳನ್ನು ಮಾಡಿರ್ತಾರೆ, ಅಂದರೆ ಬಹು ಯಶಸ್ವಿ ಹಾರಾಟ ಪರೀಕ್ಷೆಗಳನ್ನು ಸೊ ಈಗ ಮಾಡಲಾಗಿರುತ್ತೆ. ಹಾಗಿದ್ರೆ ವಿಶೋರಾಟ್ಸ್ ಅಂದರೆ ಏನು? ಇದನ್ನು ನಾವು ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಅಂದರೆ ಗಾಳಿಯಲ್ಲಿ ಇರ್ತಕ್ಕಂಥ ಥ್ರೆಟ್ಗಳನ್ನು ತಡೀತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಮ್ಯಾನ್ ಪೋರ್ಟಬಲ್ ಆಗಿರುತ್ತೆ, ಅಂದರೆ ನಮ್ಮ ಶೋಲ್ಡರ್ ಮೇಲೆ ನಾವು ಅದನ್ನು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಸೊ ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಇದು 4th ಜನರೇಷನ್ ಮಿಸೈಲ್ ಅಂತ ಕರಿತೇವೆ, ಅಂದರೆ 4ನೇ ತಲೆಮಾರಿನ ಒಂದು ಕ್ಷಿಪಣಿ ವ್ಯವಸ್ಥೆ ಇದಾಗಿರುತ್ತೆ. ಸೊ ಇದನ್ನು ಡೆವಲಪ್ ಮಾಡಿರ್ತಕ್ಕಂಥವರು DRDO ವತಿಯಿಂದ ಇದನ್ನು ಡೆವಲಪ್ ಮಾಡಲಾಗಿರುತ್ತೆ. ಸೊ ಏನಕ್ಕಾಗಿ ಇದನ್ನು ಡಿಸೈನ್ ಮಾಡಿರ್ತಾರೆ ಅಂದರೆ ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ಸ್, ಅಂದರೆ ತುಂಬ ಎತ್ತರವಾಗಿರದೆ ಒಂದು ತುಂಬ ಹತ್ತಿರವಾಗಿ, ಅಂದರೆ ಭೂಮಿಗೆ ಹತ್ತಿರವಾಗಿ ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಥ್ರೆಟ್ಸ್ ಏನಿರುತ್ತೆ, ಏನೋ ಫೈಟರ್ ಫ್ಲೈಟ್ಸ್ ಏನಿರುತ್ತೆ ಅದನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಲೋ ಫ್ಲೈಯಿಂಗ್ ಹೆಲಿಕಾಪ್ಟರ್ಸನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಮಾನವರಹಿತ ವೈಮಾನಿಕ ವ್ಯವಸ್ಥೆಗಳನ್ನು ಟಾರ್ಗೆಟ್ ಮಾಡ್ಬೋದು. ಅದಾದಮೇಲೆ ಡ್ರೋನ್ಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಸೊ ಈ ಒಂದು ಡಿಫೆನ್ಸ್ ಸಿಸ್ಟಮನ್ನು ಬಳಕೆ ಮಾಡಲಾಗುತ್ತೆ. ಸೊ ಇದರ ಪ್ರಮುಖ ಲಕ್ಷಣಗಳೇನು ಅಂತ ನಾವು ನೋಡೋದಾದರೆ, ಇನ್ಫ್ರಾರೆಡ್ ಹೋಮಿಂಗ್ ಗೈಡೆನ್ಸ್ ಸಿಸ್ಟಮ್, ಅಂದರೆ ಅತಿಗೆಂಪು ಹೋಮಿಂಗ್ ಗೈಡೆನ್ಸ್ ಸಿಸ್ಟಮನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಹೈ ಅಕ್ಯುರೇಸಿ ಟ್ರ್ಯಾಕಿಂಗ್ ಕೇಪಬಿಲಿಟಿ, ಅಂದರೆ ಹೆಚ್ಚಿನ ನಿಖರತೆಯಿಂದ ಇದನ್ನು ನಾವು ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಪೋರ್ಟಬಲ್ ಆ್ಯಂಡ್ ಲೈಟ್ ವೆಯ್ಟ್, ಅಂದರೆ ನಾವು ಈಸಿಯಾಗಿ ತುಂಬ ಹಗುರವಾಗಿರೋದ್ರಿಂದ ಸುಲಭವಾಗಿ ಇದನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದಾಗಿರುತ್ತೆ. ಆ್ಯಂಡ್ ಕ್ವಿಕ್ ರಿಯಾಕ್ಷನ್ ಕೇಪಬಿಲಿಟಿ, ಅಂದರೆ ತ್ವರಿತವಾಗಿ ಇದನ್ನು ಲಾಂಚ್ ಮಾಡ್ಬೋದಾಗಿರುತ್ತೆ. ಎಫೆಕ್ಟಿವ್ ಎಗೇನ್ಸ್ಟ್ ಫಾಸ್ಟ್ ಮೂವಿಂಗ್ ಏರಿಯಲ್ ಥ್ರೆಟ್ಸ್, ಅಂದರೆ ಅದು ವೇಗವಾಗಿ ಚಲಿಸುತ್ತಿದ್ದರೂ ಕೂಡ ಅದನ್ನು ಅಟ್ಯಾಕ್ ಮಾಡ್ಬೋದಾಗಿರುತ್ತೆ. ಡಿಸೈನ್ ಫಾರ್ ಡೆಪ್ಲಾಯ್ಮೆಂಟ್ ಬೈ ಗ್ರೌಂಡ್ ಫೋರ್ಸಸ್, ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮ ಸೇನೆ ಏನಿರುತ್ತೆ ಸೊ ಅವರು ಇದನ್ನು ಪೋರ್ಟಬಲ್ ಆಗಿ ತೆಗೆದುಕೊಂಡು ಯೂಸ್ ಮಾಡ್ತಕ್ಕಂಥ ಒಂದು ವೆಪನ್ ಆಗಿ ಇದನ್ನು ವಿನ್ಯಾಸಗೊಳಿಸಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಮುಗ್ದಿರುತ್ತೆ. ಸೊ ಈಗ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 1061ಗೆ ಬಂದಿದ್ದಾವೆ. ಸೊ ದಿಸ್ ಈಸ್ ಕ್ವೆಶ್ಚನ್ ನಂಬರ್ 1. ವಿಡಿಯೋನ ಪಾಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ಇದು 2ನೇ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್. ಥ್ಯಾಂಕ್ ಯು.